ನಾವೇನು ಹಮ್ಮಿಕೊಂಡಿಲ್ಲ, ಕಾರ್ಯಕರ್ತರುಗಳು ಹಮ್ಮಿಕೊಂಡಿದ್ದಾರೆ, ಮುಖಂಡರುಗಳು ಹಮ್ಮಿಕೊಂಡಿದ್ದಾರೆ. ಇವತ್ತು ನನ್ನ ಹುಟ್ಟುಹಬ್ಬನ ನಮ್ಮ ಆಫೀಸ್ನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ನವರು, ವಾರ್ಡ್ನವರು ಎಲ್ಲ ಬಂದು ಅವರ ಆಸೆ ತಕ್ಕಂಗೆ ಏನೋ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇದು ಋಣಿಯಾಗಿದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಎಲ್ಲರಿಗೂ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಅಷ್ಟೊಂದು ಅಭಿಮಾನಿಗಳು ಬಂದು ನಿಮಗೆ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಹಾರೈಸ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಅಭಿಮಾನಿಗೆ ಏನು ಹೇಳೋದು, ಅವರು ಶ್ರೀರಕ್ಷಣೆ ನಮಗೆ ರಕ್ಷೆ. ಅವ್ರು ಇಟ್ಟಿರೋ ಪ್ರೀತಿನೇ ನಮಗೆ ಒಂದು ಆಸ್ತಿ ಇದ್ದಂಗೆ. ಅವ್ರನ್ನ ಬಿಟ್ಟರೆ ಯಾರು ಕಾರ್ಯಕರ್ತರು ಇದ್ದರೆ ನಾವು, ನಮ್ಮಿಂದ ಅವರಲ್ಲ, ಅವರಿಂದ ನಾವು. ಅವರು ಏನು ಮಾಡಿ ಕಳಿಸ್ತಾರೆ ಅದು ಮುಂದಕ್ಕೆ ನಮ್ಮದು ಅಷ್ಟೇ. ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು, ಒಳ್ಳೆ ಹೆಸರು ಬರಬೇಕು, ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರಬೇಕು, ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳಾಗಬೇಕು. ಕೆಲಸ ಆಗಬೇಕು ಅಂದರೆ ನಮ್ಮ ಎಚ್ ಡಿ ಸೋಮಶೇಖರ್ನವರು ತುಂಬ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಯಾವುದೇ ಮಂತ್ರಿ ಆಗಲಿ, ಯಾರೇ ಆಗಲಿ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟು ಅಭಿವೃದ್ಧಿ ಆಗಿರೋದು ನಾವು ನೋಡಿಲ್ಲ. ನಮಗೆ ಒಳ್ಳೆ ಜನನಾಯಕರು, ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಿಗೆ ಅವ್ರಿಗೆ ಶಕ್ತಿ ಕೊಡಲಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಸರ್, ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಾರೆ, ಒಳ್ಳೆಯದೇ. ಎಲ್ಲರಿಗೂ ಅನುಕೂಲ ಆಗಲಿ, ರೈತರಿಗೆಲ್ಲ ಅನುಕೂಲ ಆಗಲಿ, ಒಳ್ಳೆ ಡೆವಲಪ್ಮೆಂಟ್ ಆಗಲಿ, ಎಲ್ಲ ಮಾಡೋದಕ್ಕೆ ಅಂತ ಮಾಡ್ತಿದ್ದಾರೆ. ಈಗ ಎಲ್ಲ ಒಳ್ಳೆಯದಾಗತ್ತೆ. ಅಲ್ಲ, ಯಾರಿಗೂ ಸ್ಪರ್ಧೆಯಾಗೂ ಇರಲ್ಲ. ಹೈಕಮಾಂಡ್ ಆರ್ಡ್ರು, ನಾವು ಒಂದು ಕೇಳೋದು, ನಮಗೂ ಒಂದು ಆಸೆ ಇರುತ್ತೆ, ಕೇಳೋದು ಕೇಳ್ತೀವಿ, ಕೊಟ್ಟರೆ ನಿಲ್ತೀವಿ, ಕೊಡಲಿಲ್ಲ ಅಂದರೆ ಯಾರು ಕೊಡ್ತಾರೋ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಹಲವಾರು ವರ್ಷದಿಂದ ಮಾಡಿದರೆ ನಮ್ಮ ಶಕ್ತಿ ಮೀರಿ ಏನು ಮಾಡಬೇಕು, ಜನಗಳಿಗೆ ಏನು ಮಾಡ್ಬೋದು, ಇನ್ನೂ ಏನೋ ಹೊಸ ಯೋಜನೆಗಳು ಏನು ತರ್ಬೋದು, ಬಡವರಿಗೆಲ್ಲ ಏನು ಮಾಡ್ಬೋದು, ನಿರ್ಗತಿಕರಿಗೆ ಏನು ಮಾಡೋದು, ಮನೆ ಇಲ್ದವ್ರಿಗೆ ಮನೆ, ಒಳ್ಳೆ ಕೆಲಸ ಕಾರ್ಯಗಳು ಏನಾದರೂ ಒಂದು ಮಾಡೋಣ. ದೇವರ ಆ ಶಕ್ತಿ ನಮ್ಮಲ್ಲಿ ಕೊಡಲಿ. ನಮ್ಮ ಕಾರ್ಯಕರ್ತರು ನಮ್ಮ ಹಿಂದೆಗಡೆ, ನಮ್ಮ ಮುಖಂಡರುಗಳು ನಮ್ಮ ಜೊತೆ ನಿಂತ್ಕೊಂಡ್ರೆ ನಾವು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.